ಹೆಸರು ಎಲ್ಲಿ ಮಾಡ್ತಾ ಇದ್ದೆ ಪ್ರಾಕ್ಟೀಸು? ಎಲ್ಲಿ? ಬೆಳಗಾಂನಲ್ಲಿ ಕೋಲ್ಹಾಪುರ ಸರ್ಕಲ್. ಹಾಂ, ಮಾಶಾಲ್ಲ. ಎಲ್ಲಿ ತೋರಿಸಿದೆ ಅಲ್ಲಿ? ಹಾಂ, ಹ್ಞೂ, ಅಲ್ಲಿ ಗಣಪತಿ ಗಲ್ಲಿ ಐತಲ್ಲ. ಹಾಂ, ಹೇಳು ಎಲ್ಲ. ಆವಾಗ ನಿಮ್ಮ ಇದು ನಾನು ಅಲ್ಲಿ ಮಾಡಿದ್ರಿ, ಕೋಲ್ಹಾಪುರ, ಬೆಳಗಾಂ. ಏನು ನೋಡು, ಸ್ವಲ್ಪ ಇಟ್ಕೊಳ್ಳಿ. ದೊಡ್ಡವನು ಚಿಕ್ಕವನು ಇದು ಕಾಲು ಬಾಯಲ್ಲಿ. ಹಾಂ, ಒಳ್ಳೆ ಜಾಣಿ. ದೇವ್ರು ಒಳ್ಳೇದು ಮಾಡಿ ಮಾಡ್ತಾನೆ. ಉಲ್ಟಾ ದೊಡ್ಡ ಮಗಳ ಚಿಕ್ಕ ಮಗಳು ಸಣ್ಣ ಬಿಡಮ್ಮ, ಫ್ರೀ ಬಿಡ್ಬೇಕು. ಶಬಾಷ್. ಇದೇಳು, ದೇವ್ರು ಒಳ್ಳೇದು ಮಾಡ್ತಾನೆ. ರೆಡಿ ಮಾಡಿಸ್ಬೇಕು. ಕೂತ್ಕೊಳ್ಳಿ. ಅಲ್ಲಿ ಎಷ್ಟು ಜನ ಇದ್ರ ಬೆಳಗಾಂನಲ್ಲಿ? ಅಲ್ಲಿ ಎಷ್ಟು ಜನ ಮಾಡ್ತಾರಮ್ಮ? ಬೇರೆ ಬೇರೆ ಸ್ಪೋರ್ಟ್ಸ್ ಅಂಕಲ್. ಕುಸ್ತಿಲಿ ಹೆಣ್ಮಕ್ಳು 14 ಜನ ಇದ್ದೀವಿ. ಹೌದಾ? ನೀವೆಲ್ಲ ಹುಡುಗರು ಸಪ್ರೇಟ್, ಹುಡುಗಿರು ಸಪ್ರೇಟ್. ಶಾಬಾಷ್. ಇದು ಬೈಗೋ ಬಚ್ಚೆ ಪೈಲ್ವಾನಿ ಮುನ್ನೆ ಸ್ಮಿತಾ ಪಾಟೀಲ್ ಅಂತ ಹೆಸರು ಏನು? ಸ್ಮಿತಾ ಪಾಟೀಲ್. ಸುಮಿತಾ ಪಾಟೀಲ್. ಬೆಳಗಾಂನಲ್ಲಿ ಸ್ವಲ್ಪ ಇಟ್ಕೊಳ್ಳಿ. ನೋಡಿ ಇದೈತಲ್ಲ, ಏನೋ ಒಂದು ಕಿಚ್ಚ ಮಾಡೋದು ಬಿಡಬೇಡಿ. ಒಂದು ಎಡ್ಕಟ್ಟು ಹಾಕ್ಸಿದ್ದೆ ಮೇನ್ ಕೈಗಾಲು ಗಟ್ಟಿರಬೇಕು. ಅಲ್ಲಿ ಮ್ಯಾಟ್ ಕುಷ್ಟಿ ಗಿಷ್ಟಿ ಎಲ್ಲ ಚೆನ್ನಾಗಿ ಮಾಡಿಸ್ತಾ ಇದ್ದಾರ? ಅಲ್ಲಿ ಮ್ಯಾಟಿನ ಮಾಡ್ತಿದ್ರು ಪ್ರಾಕ್ಟೀಸ್. ಹ್ಞೂ, ಸ್ವಲ್ಪ ಅಲ್ಲಿ ಉಲ್ಟಾ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮಕ್ಕಳು ಬೇರೆ ಬೇರೆ ಮಕ್ಕಳು ಇರ್ತಾರಲ್ಲ. ಹೌದು, ಅಡ್ಡ ದಿಡ್ಡಿ ಕಾಲು ಹಿಡಿತಾರಲ್ಲ, ಕಾಲು ಪ್ರೆಸ್ ಮಾಡ್ಬಿಡ್ತಾರೆ. ಅಲ್ಲಿ ಊಟ ತಿಂಡಿ ಎಲ್ಲ ಬೆಳಗಾಂನಲ್ಲಿ ಎಲ್ಲ ಹಾಸ್ಟೆಲ್ನಲ್ಲಿ ಎಲ್ಲ ಕೊಡ್ತಾರ ಚೆನ್ನಾಗಿ. ಏನು ಹಾಸ್ಟೆಲ್ ಹೆಸರು? DYS. ಬೆಳಗಾಂನಲ್ಲಿ ಬರ್ತದ? ಸ್ಮಿತಾ ಪಾಟೀಲ್ ಅಂತ ಈಗ ಗೊತ್ತಲ್ಲ, ಸ್ವಲ್ಪ ಕೂಡ ಇದಕ್ಕೆ ನಮ್ಮ ಹೆಸರೆಲ್ಲ ಗೊತ್ತಾರೆ. ಅವ್ರು ಇಷ್ಟ ಅವರು ಇದರಲ್ಲಿ ಬಿಟ್ಟಿರೋದು. ಇಲ್ಲಿ ಮೈಸೂರು ರಜೆ ಮಾಡ್ತಾರೆ ನೋಡಿ, ಸೆಲೆಕ್ಷನ್ ಆಗಿ ಅಲ್ಲಿ ಹೋಗಿದ್ರು. ಇವರು ನಿಮ್ಮ ತಮ್ಮನ ಮಗ ಮಾಡ್ತಿದ್ದಾರಾ? ಮಾಡ್ತಾರೆ ಪ್ರಾಕ್ಟೀಸ್. ಶಬಾಷ್. ಅಷ್ಟೇ ಮೊಮ್ಮಗ ಮಾಡ್ತಾ ಇದ್ದೇನೆ. ಕೈ ಕೊಡಲಿ ಬಾಯಲ್ಲಿ. ನಿಧಾನ ಕೂತ್ಕೋ, ನಿಧಾನ ಕೂತ್ಕೋ. ಐದೊಳಗಲ್ಲಿ ಕೂತ್ಕೋ. ಶಾಬ. ಇಲ್ಲಿ ಇದ್ಬಿಟ್ಟು ವಾಸ ಮಾಡ್ಕೊಂಡು ತಿರ್ಗಾ ಹೋಗುವಂತೆ ಫಸ್ಟ್ ವಾಸ ಆಗಲಿ. ಇನ್ಶಾಲ್ಲ ಕರ್ಕೊಂಡು ಬಂದು ಒಂದು ಎಡ್ಕಟ್ಟು ಹಾಕ್ಸಿ ಬಿಡ್ಬೇಡಿ. ಹಾಂ, ಹೋಗಮ್ಮ, ದೇವ್ರು ಒಳ್ಳೇದು ಮಾಡ್ತಾನೆ.